ನನಗೆ ಮುಖ ತೋರಿಸೋದಕ್ಕೆ ಮನ್ಸಾಗ್ತಿಲ್ಲ ಕಣೋ. ಅದಕ್ಕೆ ನೀನು ಮಲ್ಕೊಂಡ ಮೇಲೆ ನನ್ನ ನೋವನ್ನೆಲ್ಲ ನಿನ್ನತ್ರ ಹೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಯಾರತ್ರ ಆದ್ರೂ ಹೇಳ್ಕೊಳ್ಳಲ್ಲ ಅಂದ್ರೆ ನನಗೆ ಯಾರಿದ್ದಾರೆ? ನೀನ್ ಯಾವತ್ತು ನನ್ನ ಏನೂ ಕೇಳಿಲ್ಲ. ಇವತ್ತು ಕೂಡ ಆ ಸಾಲನ ನಾನ್ ತೀರ್ಸ್ತೀನಿ ಅಂತ ಹೇಳ್ದೆ ಹೊರತು ಆ ಸಾಲ ಯಾಕೆ ಮಾಡ್ದಪ್ಪ ಅಂತ ನನ್ನ ಒಂದು ಮಾತು ಕೇಳೇ ಇಲ್ಲ. ನೀನು ಚಿಕ್ಕ ವಯಸ್ಸಿಂದನೂ ಒಳ್ಳೆ ಮಗನಾಗೆ ಬೆಳೆದಿದ್ಯಾ. ನಾನೇ ನಿನಗೆ ಯಾವ ರೀತಿಲೂ ಸಹಾಯ ಆಗದಿರಂತ ಅಪ್ಪ ಆಗ್ಬಿಟ್ಟೆ. ನೀನ್ ಏನ್ ಪಾಪ ಮಾಡಿ ನನ್ನ ಮಗನಾಗಿ ಹುಟ್ಟಿದ್ಯೋ, ನಾನೇನ್ ಪುಣ್ಯ ಮಾಡಿ ನಿನಗ್ ತಂದೆ ಆದ್ನೋ ಆ ಸುಬ್ರಹ್ಮಣ್ಯಂಗೆ ಗೊತ್ತು. ಯೋ, ಇನ್ನು ಮಲಗಿಲ್ವಾ? ನೀನಿನ್ನು ಮಲಗಿಲ್ವಾ? ಮಲ್ಕೋ ಮಲ್ಕೋ. ಹೋಗ್ಬಾ. ಕೆಲಸ ಹೋಗಿರೋದಕ್ಕೆ ನನ್ನ ಸುಬ್ರಹ್ಮಣ್ಯ ಹಿಂಗಿದ್ದಾನೆ ಅಂದರೆ ನನಗೆ ನಂಬೋದಕ್ಕಾಗ್ತಾ ಇಲ್ಲಪ್ಪ. ಒಂಥರ ಇದೆಯಾ? ಅಂಥದ್ದು ಏನಾಯಿತು? ನಿಜ ಹೇಳು ಸುಬ್ರಹ್ಮಣ್ಯ. ಅಪ್ಪ ಊರಲ್ಲಿ ತುಂಬ ಸಾಲ ಮಾಡ್ಕೊಂಡವ್ರೆ. ನಾನು ಯಾವಾಗ್ಲಿಂದನೂ ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಇಲ್ಲಿ ನೋಡು, ಎತ್ತಿಟ್ಟಿರೋ ದುಡ್ಡೆಲ್ಲ ಸೇರಿಸಿದ್ರು ಸಾಲ ತೀರ್ಸಕ್ಕಾಗಲ್ಲ. ಎಲ್ಲರೂ ಯೋಚನೆ ಮಾಡೋ ಥರ ನೀನು ಯೋಚನೆ ಮಾಡಿದ್ರೆ ಹೆಂಗೆ? ನೀನು ಎಲ್ಲರ ಥರ ಅಲ್ಲ, ನೀನು ಬೇರೆ. ಅದಕ್ಕೆಲ್ಲ ಭಯ ಪಡಬೇಡ. ತುಂಬ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ತಗೋ. ಇದೇನಕ್ಕೆ? ಏನಕ್ಕೆ ಅಂತಿದ್ಯಲ್ಲ, ನಿಂಗೆ ಕಾಸು ಬೇಕು ಅಂದೆ ಅಲ್ವಾ? ಇದನ್ನ ಮಾರ್ತೀಯೋ ಇಲ್ಲ ಅಡ ಇಡ್ತೀಯೋ ನಿನಗೆ ಬಿಟ್ಟಿದ್ದು. ನೀನು ಮಾತ್ರ ಹಿಂಗಿರ್ಬೇಡ, ನಂಗೆ ನೋಡೋಕ್ಕಾಗಲ್ಲ. ಇದೆಲ್ಲ ಬೇಡ. ನಾನೇನಾದ್ರೂ ಮಾಡ್ತೀನಿ ಬಿಡು. ಹಂಗಲ್ಲ ನಾನು ಹೇಳಿದ್ದು. ಬೇಡ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಮಲ್ಲಣ್ಣ ಬಂದಿದ್ದಾರೆ ಅನ್ಸತ್ತೆ. ಏನಣ್ಣ? ನನ್ ಜೊತೆ ಇದ್ ಕುಪ್ಸ್ವಾಮಿ ಸತ್ತೋಗ್ಬಿಟ್ಟ. ಮಣ್ಗೋಟ್ ಬರ್ಬೇಕು, ನನ್ನ ಬಿಡ್ತೀಯಾ? ಸರಿ ಅಣ್ಣ, ಬೇಗ ತಗೊಂಡ್ ಬರ್ತೀನಿ. ಅಣ್ಣಂಗೇನ ಕೆಲಸ ಇದೆ ಅಂತ ನಾನು ಹೋಗಿ ಬರ್ತೀನಿ.